ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಜೋರಾಗಿದೆ ಡಿನ್ನರ್ ಪಾಲಿಟಿಕ್ಸ್ ಮೀಟಿಂಗ್. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಬಣ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಅಹಿಂದ ನಾಯಕರು ಸಭೆ ಸೇರಿ ಚರ್ಚೆಯನ್ನ ಮಾಡಿದರು. ಈಗ ಅದಕ್ಕೆ ಕೌಂಟರ್ ಅನ್ನುವಂತೆ ಇವತ್ತು ಡಿಕೆ ಶಿವಕುಮಾರ್ ಬಣ ಲಂಚ್ ಮೀಟಿಂಗ್ ಅನ್ನ ಮಾಡಿದೆ. ಚಲುವರಾಯಸ್ವಾಮಿ ನಿವಾಸದಲ್ಲಿ ಒಕ್ಕಲಿಗ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಎರಡೂ ಬಣಗಳ ನಡುವೆ ಮತ್ತೆ ನಡೀತಾ ಇದೆಯಾ ಫೈಟ್ ಅನ್ನುವಂಥ ಪ್ರಶ್ನೆ. ಕಳೆದ ಕೆಲ ದಿನಗಳಿಂದ ಈ ವಿಚಾರ ಒಂದಿಷ್ಟು ಮಟ್ಟಿಗೆ ಸೈಲೆಂಟ್ ಆಗಿತ್ತು. ಆದ್ರೆ ಈಗ ಮತ್ತೆ ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ ನ ಬಳಿಕ ಈಗ ಒಕ್ಕಲಿಗ ನಾಯಕರೆಲ್ಲರೂ ಸೇರ್ಕೊಂಡು ಲಂಚ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ಗೆ ಕೌಂಟರ್ ಅನ್ನೋ ರೀತಿ ಲಂಚ್ ಮೀಟಿಂಗ್. ಒಂದಿಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿತ್ತು ಅಧಿಕಾರ ಹಂಚಿಕೆ ವಿಚಾರ. ಡಿಕೆ ಶಿವಕುಮಾರ್ ಅವರು ಮಾಧ್ಯಮವೊಂದಕ್ಕೆ, ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಕೊಟ್ಟಂತಹ ಹೇಳಿಕೆಯಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳೆಲ್ಲ ಆರಂಭ ಆಗಿತ್ತು. ಆ ನಂತರ ತಣ್ಣಗಾಯಿತು. ಆದ್ರೆ ಈಗ ಮತ್ತೆ ಮೀಟಿಂಗ್ ವರ್ಸಸ್ ಮೀಟಿಂಗ್, ಒಂದು ಡಿನ್ನರ್ ಮೀಟಿಂಗ್ ಮತ್ತೊಂದು ಲಂಚ್ ಮೀಟಿಂಗ್, ಹೀಗಾಗಿ ಮತ್ತೆ ಈ ಚರ್ಚೆ ಶುರುವಾಗಿದೆ. ಇನ್ನು ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಅವರೇ ಪ್ರತಿಕ್ರಿಯಿಸಿದ್ದಾರೆ. ನೋಡೋಣ ಬನ್ನಿ. ನಿನ್ನೆ ಪುಸ್ತಕ ಸೇರಿದ ವಿಚಾರ, ಸಿಎಂ ಸೇರಿದಂತೆ ಬಹುತೇಕ ಅಹಿಂದ ನಾಯಕರು ಜೊತೆಗೆ ಬಹಳಷ್ಟು ಪ್ರಮುಖರು ಸೇರಿದ್ರಿ. ಏನೆಲ್ಲ ಏನ್ ಪೂರ್ವ ನಿಗದಿ ಆಗಿತ್ತಾ? ಸಿಎಂ ನಮ್ಮ ಮನೆಗೆ ಬಂದು ಕೂಡುದು ಹೊಸದೇನಲ್ಲ. ಈಗ 20 ತಿಂಗಳಲ್ಲಿ ಸುಮಾರು ಸಾರಿ ಕೂಡಿದ್ವಿ. ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಹೋಗಿದ್ವಿ. ಇದೊಂದು ಮೊದಲು ಹೆಂಗ್ ಮಾಡ್ತಿದ್ದ ಸಿಸ್ಟಮ್ ಅಲ್ಲಿ ಇದರಲ್ಲಿ ಏನಲ್ಲಿ ರಾಜಕೀಯವಾಗಿ ಅಥವಾ ಬೇರೆ ಅರ್ಥ ಕಲ್ಪಿಸೋದ ಅವಶ್ಯಕತೆ ಇಲ್ಲ. ಸೊ ಹೆಂಗಾರ ಹೊಸ ವರ್ಷ ಇತ್ತು, ಬಹಳಷ್ಟು ಮಂತ್ರಿಗಳು ಕೂಡಬೇಕು, ಮಾತಾಡ್ಬೇಕಾದ್ರೆ ಅದಕ್ಕೆ ಸಿಎಂ ಅವ್ರು ಕರ್ಸಿದ್ದೆ. ಸೊ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಕೊಡೋದು ಏನಿಲ್ಲ ಅಂತ ನಮ್ಮ ಭಾವನೆ. ಅದ್ಯಾಂಗೆ ಯಾರು ಚೇಂಜ್ ಮಾಡ್ತಾರ ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿ ನಾವು ಕೂಡುದು ಅಷ್ಟೇ ಕೂಡಿದ್ವಿ, ಚೇಂಜ್ ಆಗ್ತೈತಿ ಡಿ ಸಿಎಂ ಅಂತ ಆ ಪ್ರಶ್ನೆ ಬರ್ದಲ್ರಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಅಂತದ್ದೇನಿಲ್ಲ, ನಮ್ಮನೆಗೆ ಆಗಾಗ ಬರ್ತಾ ಇರ್ತಾರೆ ನಾಯಕರು, ಹಾಗಾಗಿ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಬಟ್ ಅವ್ರು ಹೇಳೋವಷ್ಟು ಸಿಂಪಲ್ ಆಗಿಲ್ಲ ಈ ವಿಚಾರ. ನಿನ್ನೆ ರಾತ್ರಿ ನಡೆದಂತಹ ಮೀಟಿಂಗ್ಗೆ ಬಂದಂತಹ ನಾಯಕರು ಯಾರ್ಯಾರು, ಇವತ್ತು ಮಧ್ಯಾಹ್ನ ನಡೆದಂತಹ ಮೀಟಿಂಗ್ನಲ್ಲಿ ಭಾಗಿಯಾದಂತಹ ನಾಯಕರು ಯಾರ್ಯಾರು, ಯಾವ್ಯಾವ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನುವಂತ ಗೊತ್ತಿದೆ. ಹಾಗಾಗಿ ಮೀಟಿಂಗ್ ವಿಚಾರವಾಗಿ ಚರ್ಚೆ ಆಗ್ತಾ ಇರೋದು ಏನು ಅಂತ ಹೇಳಿ ಶಿವಪ್ರಸಾದ್. ಖಂಡಿತವಾಗಿ ವಿದ್ಯಾಶ್ರೀ, ರಾಜ್ಯ ಸರ್ಕಾರದಲ್ಲಿ ಪ್ರಮುಖವಾಗಿ ಸಂಕ್ರಾಂತಿ ವೇಳೆಗೆ ಮಹತ್ತರವಾದಂತಹ ಬದಲಾವಣೆ ಆಗಲಿದೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಪ್ರಮುಖವಾಗಿ ಸಚಿವರ ಸಾಧನೆ ಅಂದ್ರೆ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ನಾಯಕರುಗಳು ಕೂಡ ಗಡುವನ್ನ ನೀಡಿದ್ರು. ಅಸಮರ್ಥ ಸಚಿವರನ್ನ ಕೈ ಬಿಡ್ತಕ್ಕಂಥ ವಿಚಾರ, ಅವರು ಇಲಾಖಾವಾರು ಪ್ರಗತಿ ಸಾಧಿಸಿರ್ತಕ್ಕಂಥ ವಿಚಾರ ಕುರಿತಂತೆ ಕೂಡ ಹೈಕಮಾಂಡ್ ವರದಿಯನ್ನ ತರಿಸಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೆಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ, ತಾವು ವಹಿಸಿದಂತ ಜಿಲ್ಲಾ ಉಸ್ತುವಾರಿ ಇರ್ಬೋದು, ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಲೀಡ್ ವಿಚಾರ ಕುರಿತಂತೆ ಎಲ್ಲಾ ಮಾಹಿತಿಯು ಕೂಡ ಹೈಕಮಾಂಡ್ ಮುಂದಿದೆ. ಇದರ ಜೊತೆಗೆ ಕಳೆದ ಬಾರಿ ಕೆಲ ಸಚಿವರು ಈ ರೀತಿಯ ರಾತ್ರಿ ಸಭೆ ನಡೆಸಿದಂತ ಸಭೆಯಲ್ಲಿ ಹೈಕಮಾಂಡ್ ನಾಯಕರೇ ಸೂಚನೆಯನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಈ ರೀತಿಯ ಪ್ರತ್ಯೇಕವಾದಂತ ಸಭೆಗಳನ್ನ ಮಾಡಬಾರದು ಎಂಬತಕ್ಕಂಥ ಸೂಚನೆ ಹೈಕಮಾಂಡ್ ನಿಂದ ಇತರ ಸಚಿವರಿಗೆ ರವಾನೆಯಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಿ. ಪರಮೇಶ್ವರ್ ಅವರು ಕೂಡ ಈ ರೀತಿಯ ರಾತ್ರಿ ಸಭೆಗಳಲ್ಲಿ ಭಾಗಿಯಾಗಿದ್ರು. ಆಗ ಹೈಕಮಾಂಡ್ ಯಾವ ಸಂದೇಶವನ್ನ ಕೊಟ್ಟಿತ್ತೋ ಆ ಸಂದೇಶವನ್ನ ಚಾಚು ತಪ್ಪದೆ ಪಾಲಿಸಿ ಈ ರೀತಿ ಸಭೆಗಳನ್ನ ಮಾಡದೇ ಇರತಕ್ಕಂತ ನಿಟ್ಟಿನಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ರು. ಸದ್ಯ ಈಗ ನಿನ್ನೆ ನಡೆದಂತ ಸತೀಶ್ ಜಾರಕಿಹೊಳಿ ಅವರ ನಿವಾಸದ ಸಭೆಯಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗೋದ್ರ ಮುಖಾಂತರ ಈ ಸಭೆಗೆ ಹೈಕಮಾಂಡ್ಗೆ ಒಂದ್ ರೀತಿ ಸಂದೇಶವನ್ನ ರವಾನೆ ಮಾಡಿದ್ರ. ಅಂದ್ರೆ ಸಚಿವರು ಸಭೆ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಖುದ್ದು ಸಿಎಂಎ ಭಾಗಿಯಾಗಿರೋದ್ರಿಂದ ಈ ಸಚಿವರ ಸಭೆಗೆ ಸಿಎಂ ಬಲ ಕೂಡ ಈಗ ಲಭ್ಯವಾಗಿದೆ.
ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವನ್ನ ಯಾವಾಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು ಆಗಿಂದನೂ ಕೂಡ ಸದ್ಯ ಈಗ ಸಂಕ್ರಾಂತಿ ಹತ್ರ ಇದೆ, ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು, ಸದ್ಯಕ್ಕೆ ಯಾವುದೇ ಚುನಾವಣೆಗಳಿಲ್ಲ, ಬಜೆಟ್ಗೆ ಸೇರಿದಂತೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇದು ಒಂದ್ ಕಡೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ವಿಚಾರ ಕುರಿತಂತೆ ಹಲವು ಬಾರಿ ನಿನ್ನೆಯ ರಾತ್ರಿ ಸಭೆಯಲ್ಲಿ ಭಾಗಿಯಾಗಿದ್ದಂತ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಪ್ರಮುಖವಾಗಿ KN ರಾಜಣ್ಣ ಅವರು ಕೂಡ ನಾನು ಕೆಪಿಸಿಸಿ ಹುದ್ದೆಯ ಆಕಾಂಕ್ಷಿ, ಹೈಕಮಾಂಡ್ ನಾಯಕರು ನನಗೆ ಹುದ್ದೆಯನ್ನ ನೀಡಿದ್ದೇ ಆದಲ್ಲಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನ ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಇದರ ಜೊತೆಗೆ ಮುಂದುವರೆದು ಸಮುದಾಯವಾರು ಡಿಸಿಎಂಗಳನ್ನ ಸೃಷ್ಟಿ ಮಾಡಬೇಕು ಎಂಬತಕ್ಕಂಥ ಆಗ್ರಹ ಕೂಡ KN ರಾಜಣ್ಣ ಅವರದ್ದಾಗಿತ್ತು. ಇದಕ್ಕೆ ಪ್ರತಿಯಾಗಿ ಇಂದು ಮಧ್ಯಾಹ್ನ ನಡೆದಿರ್ತಕ್ಕಂಥ ಒಕ್ಕಲಿಗ ನಾಯಕರ ಸಭೆಯಲ್ಲಿ ಪ್ರಮುಖವಾಗಿ SM ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆಯನ್ನ ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಸಭೆ ನಡೆದಿದೆ. ಒಕ್ಕಲಿಗ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಈ ಸಭೆಯಲ್ಲಿ ಮಂಡ್ಯ ಜಿಲ್ಲೆಯ ಅನೇಕ ಶಾಸಕರು, ಮಾಜಿ ಶಾಸಕರುಗಳು ಭಾಗಿಯಾಗಿ ಪ್ರಮುಖವಾಗಿ 4-5 ದಿನದಲ್ಲಿ ಅಂತಿಮ ರೂಪವನ್ನ ಗೊಳಿಸ್ತಕ್ಕಂಥ ವಿಚಾರಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವಿದೇಶಿ ಪ್ರವಾಸದಲ್ಲಿ ಇರೋದ್ರಿಂದ ಅಂತಿಮವಾಗಿ ಈ ವಿಚಾರ ಕುರಿತಂತೆ ನಿರ್ಣಯ ಮಾಡಲಿಕ್ಕೂ ಕೂಡ ಸಜ್ಜಾಗಿರೋದ್ರಿಂದ ಪ್ರಮುಖವಾಗಿ ಈ ಸಭೆಗಳಿರ್ಬೋದು, ಪ್ರಮುಖವಾಗಿ ಮುಂದಿನ ಯಾವ ರೀತಿ ಹೆಜ್ಜೆ ಇಡ್ತಾರೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.